This video is made for educational and information purpose. Please make your own research before you. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒಂದು MNC ಕಂಪ್ನಿ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಮಾಹಿತಿಯಾಗಿರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಅಲ್ಲ, ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಮಾಹಿತಿಯಾಗಿರುತ್ತೆ. ಇದು ಮನೆಯಿಂದ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಫೀಸ್ ಏನೂ ಇರಲ್ಲ. ವಾರಕ್ಕೆ 5 ದಿನ ಮಾತ್ರ ಕೆಲಸ ಇರುತ್ತೆ. ಮತ್ತು ಸ್ಯಾಲ್ರಿ ನೋಡಿದ್ರೆ 35,000ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ಇವರು ಪೇ ಮಾಡ್ತಿದ್ದಾರೆ. ಫುಲ್ ಡೀಟೇಲಾಗಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ, ಎಲ್ಲೂ ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ. ಮತ್ತು ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕಂದರೆ ಪ್ಲೀಸ್ ನನಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಈ ಜಾಬ್ಗೆ ತಕ್ಕಂಗೆ ರೆಸ್ಯೂಮ್ನ ರೆಡಿ ಮಾಡಿಕೊಡ್ತೀನಿ ಸ್ನೇಹಿತರೆ. ಹಾಗೆ ನಿಮಗೆ ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಿಮಗೆ ಪರ್ಸ್ನಲಾಗಿ ಸಹ ನಾನು ಶೇರ್ ಮಾಡ್ತೀನಿ. ಆ್ಯಸ್ ಯೂಶುವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು scalex.sensehq.com ಅಂತ ವೆಬ್ಸೈಟಲ್ಲಿ, ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಮಾಹಿತಿ ಇದು. ಓಕೆನಾ, ಈ ಪೇಜಲ್ಲಿ ನಿಮಗೆ ಫುಲ್ ಮಾಹಿತಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಓಕೆ, ಆಪರೇಷನ್ಸ್ ಕಸ್ಟಮರ್ ಸಕ್ಸಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಈ ಕಂಪನಿ ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರು ಅಲ್ಲಂತೆ. ರಿಮೋಟ್ ಜಾಬ್ ಆಗಿರುತ್ತೆ. ಅಪ್ಲೈ ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಶಾರ್ಟಾಗಿ ಕೆಲವೊಂದು ಮಾಹಿತಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಜಾಬ್ ಟೈಟಲಲ್ಲಿ ಕಸ್ಟಮರ್ ಸಕ್ಸಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ದಿಸ್ ಪೊಸಿಷನ್ ಈಸ್ ಪರ್ಮನೆಂಟ್ಲಿ ರಿಮೋಟ್ ಆಗಿರುತ್ತಂತೆ ಸ್ನೇಹಿತರೆ. ಅಲೋಯಿಂಗ್ ಯು ಟು ವರ್ಕ್ ಫ್ರಮ್ ಎನಿವೇರ್. ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ, ಈ ಜಾಬ್ ಮನೇಲಿ ಕೂತ್ಕೊಂಡು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದು ಪರ್ಮನೆಂಟ್ ಆಗಿರುತ್ತಂತೆ. ಫುಲ್ ಟೈಮ್ ಜಾಬ್ ರೋಲ್ ಆಗಿರುತ್ತಂತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಅಬೌಟ್ ಸ್ಕೇಲೆಕ್ಸ್ ಮೀಡಿಯಾ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ವಿ ಆರ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಫಾರ್ ಕೋಚಸ್, ಕ್ರಿಯೇಟರ್ಸ್, ಟ್ರೈನರ್ಸ್, ಹೆಲ್ಪಿಂಗ್ ಅವರ್ ಕ್ಲೈಂಟ್ಸ್ scale exponentially and profitably. We work with top trainers, coaches in the industry and manage ad spends of more than 15 crores ಅಂತ ಕೊಟ್ಟಿದ್ದಾರೆ. ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈ ಕಂಪ್ನಿ ಬಂದುಬಿಟ್ಟು ಇದೊಂದು ಮಾರ್ಕೆಟಿಂಗ್ ಏಜೆನ್ಸಿ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಈಗ ಆನ್ಲೈನಲ್ಲಿ ತುಂಬ ಜನ ಕ್ರಿಯೇಟರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ತುಂಬ ಆನ್ಲೈನ್ ಕ್ಲಾಸಸ್ ಅವ್ರ ಬಿಸ್ನೆಸ್ ಗ್ರೋ ಆಗೋಕ್ಕೆ ಈ ಕಂಪ್ನಿ ಅನ್ನೋದು ಹೆಲ್ಪ್ ಮಾಡಿಕೊಡುತ್ತಂತೆ ಸ್ನೇಹಿತರೆ. ಪೋಸ್ಟರ್ಸ್ನೆಲ್ಲ ರೆಡಿ ಮಾಡಿಕೊಡೋದು, ಆ್ಯಡ್ಸ್ನೆಲ್ಲ ರೆಡಿ ಮಾಡಿಕೊಡೋದು, ಆ ರೀತಿ ಕೆಲಸ ಅನ್ನೋದು ಈ ಕಂಪ್ನಿ ಅನ್ನೋದು ಮಾಡುತ್ತಂತೆ ಸ್ನೇಹಿತರೆ. ನೀವು ನೋಡ್ಬೋದು ಸ್ನೇಹಿತರೆ, ಗ್ರಾಫಿಕ್ ಡಿಸೈನರ್ಸ್, ವಿಡಿಯೋ ಎಡಿಟರ್ಸ್, ಕಾಪಿರೈಟರ್ಸ್ ಈ ಥರ ತುಂಬ ಅನ್ನೋದು ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಲುಕ್ ಲೈಕ್ ಅಂತಂದರೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ವೆಬಿನಾರ್ಸ್ನ, ಕಸ್ಟಮರ್ ಸಪೋರ್ಟ್ ಆಪ್ರೇಷನ್ಸಲ್ಲಿ ಮತ್ತು ವರ್ಕ್ ಫ್ಲೋಸಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಎಡಿಟಿಂಗ್ ಆ್ಯಪ್ಸ್ ಇರುತ್ತಲ್ವ, ಕ್ಯಾನ್ವಾ, ಇನ್ಶಾರ್ಟ್, ಆ ರೀತಿ ಅದರಲ್ಲೆಲ್ಲ ನಿಮಗೇನಾದರೂ ಏನಾದರೂ ಬೇಸಿಕ್ಸ್ ಎಲ್ಲ ಗೊತ್ತಿದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಕಂಪ್ನಿ ಏನು ಕಂಪ್ನಿ ಆಗಿರುತ್ತೆ ಮತ್ತು ಕೆಲಸ ಏನಾಗಿರುತ್ತೆ ಎಲ್ಲ ಕ್ಲಿಯರ್ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನೀವು ವೆಬಿನಾರ್ಸ್ ಅನ್ನೋದು ನೀವು ಕಂಡಕ್ಟ್ ಮಾಡಬೇಕಾಗಿರುತ್ತೆ, ಮೀಟಿಂಗ್ಸ್ ಎಲ್ಲ ಅರೇಂಜ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಮ್ಯಾನೇಜರ್ಸ್ ಜೊತೆ ನಾವು ಮೀಟಿಂಗ್ಸ್ನ ಶೆಡ್ಯೂಲ್ ಮಾಡಬೇಕಾಗಿರುತ್ತೆ ಒಂದು ಟೈಮ್ಗೆ. ಓಕೆ, ಈ ರೀತಿ ಕೆಲಸ ಅನ್ನೋದು ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನೀವು ರೆಸಾಲ್ವ್ ಮಾಡಬೇಕಾಗಿರುತ್ತೆ ವಿತ್ ಐ ಲೆವೆಲ್ ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಸಹ ಸೇಮ್ ಅದೇ ಕೊಟ್ಟಿದ್ದಾರೆ ನೋಡಿ. ಹ್ಯಾಂಡಲ್ ಕಸ್ಟಮರ್ ಸಪೋರ್ಟ್ ಎಂಕ್ವೈರೀಸ್ ಅಕ್ರಾಸ್ ಚಾನಲ್ಸ್, ಇಮೇಲ್, ಚಾಟ್, ಫೋನ್, ಎನ್ಶೂರಿಂಗ್ ದ ಟೈಮ್ಲಿ ರಿಸೊಲ್ಯೂಷನ್ ಮ್ಯಾನರ್ ಅಂತೆಲ್ಲ ಕೊಟ್ಟಿದ್ದಾರೆ. ಸೇಮ್ ಅದೇ ಆಗಿರುತ್ತೆ. ನೀವು ಒಮ್ಮೆ ಓದಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಲ್ಯಾಪ್ಟಾಪ್ ಅನ್ನೋದು ಇರಬೇಕಾಗಿರುತ್ತಂತೆ, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಗೂಗಲ್ ಶೀಟ್ಸ್ ಮತ್ತು ಕಸ್ಟಮರ್ ಸಪೋರ್ಟ್ ಸ್ಕಿಲ್ಸ್ ಬಗ್ಗೆ ನಾಲೆಜ್ ಇದ್ದರೆ ಅಡ್ವಾಂಟೇಜ್ ಆಗಿರುತ್ತೆ. ನಿಮ್ಮ ಸ್ಕಿಲ್ಸಲ್ಲಿ, ರೆಸ್ಯೂಮಲ್ಲಿ ನಿಮ್ಮ ಸ್ಕಿಲ್ಸಲ್ಲಿ ಇದೆಲ್ಲ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಗೂಗಲ್ ಶೀಟ್ಸ್ ಬಗ್ಗೆ ನನಗೆ ಪ್ರೊಫೆಷೆಂಟಾಗಿ ಬರುತ್ತೆ, ಸ್ಟ್ರಾಂಗ್ ಕಸ್ಟಮರ್ ಸ್ಕಿಲ್ಸ್ ಅನ್ನೋದು ನನಗೆ ಇದೆ. ಈ ಥರ ಪಾಯಿಂಟ್ಸ್ ಎಲ್ಲ ನೀವು ರೆಸ್ಯೂಮಲ್ಲಿ ಏನಾದರೂ ಮೆನ್ಷನ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ಬೇಗ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ರೆಸ್ಯೂಮ್ನ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಫಸ್ಟು ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ರೆಸ್ಯೂಮ್ನ ಬಿಲ್ಡ್ ಮಾಡಿಕೊಂಡು ಮತ್ತೆ ನೀವು ನೆಕ್ಸ್ಟು ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆ, ನಿಮಗೇನಾದರೂ ರೆಸ್ಯೂಮ್ ಬೇಕು ಅಂದರೆ ಗೊತ್ತಲ್ಲ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಸ್ಕ್ರೀನ್ಶಾಟ್ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ಈ ಜಾಬ್ಗೆ ತಕ್ಕಂಗೆ ನಾನು ನಿಮಗೆ ರೆಸ್ಯೂಮ್ ಅನ್ನೋದು ಎಡಿಟ್ ಮಾಡಿಕೊಡ್ತೀನಿ. ಓಕೆ ಗೈಸ್, ಇಷ್ಟ ಇರುತ್ತೆ. ಸ್ಯಾಲ್ರಿ ಸಹ ಅಷ್ಟು ತುಂಬ ಚೆನ್ನಾಗಿದೆ ಅಂತ. ಇನ್ಶೂರೆನ್ಸ್ ಅನ್ನೋದು ಇರುತ್ತೆ. ನೀವು ಎಲ್ಲಿಂದ ಬೇಕಾದರೂ ವರ್ಕ್ ಅನ್ನೋದು ಮಾಡ್ಕೋಬೋದಂತೆ. ಮತ್ತು ದೊಡ್ಡ ಟೀಮ್ ಮೆಂಬರ್ಸ್ ಜೊತೆ ವರ್ಕ್ ಮಾಡೋ ಅವಕಾಶ ನಿಮಗೆ ಸಿಗುತ್ತಂತೆ. ಮತ್ತು ವೀಕೆಂಡ್ಸಲ್ಲೆಲ್ಲ ನೀವು ಸಮ್ಟೈಮ್ಸ್ ಕೆಲಸ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ವೀಕೆಂಡ್ಸಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಬೇರೆ ದಿನ ಲೀವ್ ಅನ್ನೋದು ಸಿಗುತ್ತೆ, ಆ ರೀತಿ ಇರುತ್ತೆ.
ಅಪ್ಲೈ ನಾವು ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡೋದು ನಿಮಗೆ ರೆಸ್ಯೂಮ್ ಕೇಳುತ್ತೆ, ಬೇಸಿಕ್ ಕ್ವಶನ್ಸ್ ಅನ್ನೋದು ಕೇಳುತ್ತೆ ಸ್ನೇಹಿತರೆ. ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಆಗಬೇಕಾಗಿರುತ್ತೆ, ಇಲ್ಲ 0 to ಫ್ರೆಷರ್ ಅಂದರೆ ಫ್ರೆಷರ್ ಆಗಬೇಕಾಗಿರುತ್ತೆ. ಇಲ್ಲಿ ವಾಟ್ ಈಸ್ ಯೋರ್ ಕರೆಂಟ್ CTC ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಅಟ್ಲೀಸ್ಟ್ ನಿಮಗೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅನ್ನೋದು ನೀವು ಹಾಕಿ, ಮತ್ತು HR ಏನಾದರೂ ಕಾಲ್ ಮಾಡಿದಾಗ ಬೇಕಾದರೆ ನೀವು ಫ್ರೆಷರ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿ ಎಷ್ಟಿದೆ, ಲೈಕ್ 10,000 20 30 ಈ ರೀತಿ ನೀವು ಹಾಕಬೇಕಾಗಿರುತ್ತೆ. ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಾಗಿರುತ್ತೋ ಅಷ್ಟು ಸ್ಯಾಲ್ರಿ ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೀವು ಕರೆಂಟ್ CTC ಹಾಕಬೇಕಾಗಿರುತ್ತೆ, ಮತ್ತು ನೀವು ಎಕ್ಸ್ಪೆಕ್ಟೆಡ್ CTC ಅನ್ನೋದು ಹಾಕಬೇಕಾಗಿರುತ್ತೆ. ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ. ಈ ನೋಟಿಸ್ ಪೀರಿಯಡಲ್ಲಿ ನೀವು ಇಮಿಡಿಯೇಟ್ ಜಾಯ್ನರ್ಸ್ ಆಗಿರಬೇಕಾಗಿರುತ್ತೆ. ಸೊ 0 ಹಾಕಿ. ನಿಮಗೆ ಈ ಜಾಬ್ ಬಗ್ಗೆ ಮಾಹಿತಿ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ನಾನು ಲಿಂಕ್ಡ್ಇನ್ ಅಂತ ಹಾಕ್ತಿದ್ದೀನಿ, ನಿಮ್ಗೆ ಬೇಕು ಅಂದರೆ ಅಡ್ರೆಸ್ ಹಾಕ್ಕೋಬೋದು. ಅದು ನಿಮ್ಮ ಇಷ್ಟ ಆಗಿರುತ್ತೆ. ಸಬ್ಮಿಟ್ನ ಹಾಕಿದ್ರೆ ಸಾಕು, ಈ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನನಗೆ ಸಬ್ಮಿಟ್ ಆಗಿದ ತಕ್ಷಣ ಮೇಲ್ ಸಹ ಬಂದಿದೆ. ಅಪ್ಲಿಕೇಶನ್ ರಿಸೀವ್ಡ್, ಯು ಸಬ್ಮಿಟೆಡ್ ದ ಅಪ್ಲಿಕೇಶನ್ ಆನ್ 6/29/6/26 ಅಂತ ಡೇಟ್ ಸಹ ಬರುತ್ತೆ. ಹಾಗೆ ನಮಗೆ ಇಮೇಲ್ ಸಹ ಬರುತ್ತೆ. ನಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಇರುತ್ತೆ, ಖಂಡಿತ ನಮ್ಗೆ ಅವರು ಗೆಟ್ ಬ್ಯಾಕ್ ಸಹ ಹಾಕ್ತಾರೆ. ನೀವು ಇಲ್ಲಿ ನೋಡ್ಬೋದು, ಲೈಕ್ ಅವರೇ ಹೇಳಿದ್ದಾರೆ ಇಮೇಲಲ್ಲಿ, ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತೀವಿ. ಅವರ ಹೈರಿಂಗ್ ಟೀಮ್ ಅನ್ನೋದು ಇರುತ್ತೆ ಅಂತ ಸ್ನೇಹಿತರೆ. ಅವರು ನಿಮ್ಮ ರೆಸ್ಯೂಮ್ನ ಮತ್ತು ನಿಮ್ಮ ಅಪ್ಲಿಕೇಶನ್ನ ರಿವ್ಯೂ ಮಾಡಿ ನಂತರ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ಅಂತ ಹೇಳ್ಬಿಟ್ಟು ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರಂತೆ. ಇಷ್ಟೇ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ ಸ್ನೇಹಿತರೆ. ಜೆನ್ಯೂನ್ ಜಾಬ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾರೆಲ್ಲ ವರ್ಕ್ ಫ್ರಮ್ ಜಾಬ್ ಹುಡುಕ್ತಿರ್ತೀರೋ ಅವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ನ ಕೊಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಅವಾಗ ನಿಮ್ಮನ್ನು ಅವರು ಗೆಟ್ ಬ್ಯಾಕ್ ಆಗೋಕ್ಕೆ ಆಗುತ್ತೆ. ಮತ್ತು ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವೀಡಿಯೋ ಗೈಸ್. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.